ಬೆಳೆದ ಬೆಳೆ ಕಾಡು ಪ್ರಾಣಿಗಳ ತುತ್ತಾಗ್ತಾ ಇತ್ತು. ಇದರಿಂದ ತಮ್ಮ ಬೆಳೆ ಬಚಾವ್ ಮಾಡಿಕೊಳ್ಳೋದಕ್ಕೆ ಅನ್ನದಾತ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಯಾದಗಿರಿ ರೈತರಿಗೆ ಕಾಡು ಹಂದಿ ಕಾಟ. ಬೆಳೆ ಉಳಿಸಿಕೊಳ್ಳಲು ಅನ್ನದಾತ ಮಾಸ್ಟರ್ ಪ್ಲಾನ್. ಕಷ್ಟಪಟ್ಟು ಮಳೆ ಬಿಸಿಲನ್ನ ಲೆಕ್ಕಿಸದೆ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನ ಬೆಳೆಯುತ್ತಾನೆ. ಆದ್ರೆ ಇನ್ನೇನು ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂಬಂತೆ ಕಾಡು ಪ್ರಾಣಿಗಳು ಹೊಲಕ್ಕೆ ನುಗ್ಗಿ ಎಲ್ಲವನ್ನೂ ನಾಶ ಮಾಡ್ತಿತ್ತು. ಇದರಿಂದ ಬೇಸತ್ತ ಅನ್ನದಾತ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಇದೇನಪ್ಪ, ರೈತ ಹೊಲಗದ್ದೆಗಳಲ್ಲಿ ಹೀಗೆ ಸೀರೆಗಳೇ ಕಾಣಿಸುತ್ತಿದೆ ಅಂತ ಅನ್ಕೊಂಡ್ರ? ಇದೇ ಆ ಮಾಸ್ಟರ್ ಪ್ಲಾನ್. ಕಾಡು ಹಂದಿಗಳ ಹಾವಳಿಯಿಂದ ಬೆಳೆ ಉಳಿಸಿಕೊಳ್ಳಲು ರೈತ ಸೀರೆ ಮೊರೆ ಹೋಗಿದ್ದಾನೆ. ಯಾದಗಿರಿಯ ಗುರುಮಟ್ಕಲ್ ತಾಲೂಕಿನ ಅಲ್ಲಿಪುರ ತಾಂಡ ಸೇರಿ ಕಾಡಂಚಿನ ಗ್ರಾಮಗಳಲ್ಲಿ ಜಮೀನಿನಲ್ಲಿದ್ದ ಬೆಳೆ ಉಳಿಸಿಕೊಳ್ಳಲು ಹೊಸದೊಂದು ಮಾರ್ಗ ಕಂಡುಕೊಂಡಿದ್ದಾರೆ. ಇನ್ನು ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಸೀರೆ ಖರೀದಿ ಮಾಡ್ತಿದ್ದಾರೆ. ಮೊದಲೆಲ್ಲ ರಂಗಂಪೇಟೆ, ಹೈದರಾಬಾದ್ ಭಾಗದಲ್ಲಿ ಹಳೆಯ ಸೀರೆಗಳು ಸಿಕ್ತಿದ್ವು. ಆದ್ರೆ ಈಗ ಅದು ಸಹ ಸಿಕ್ತಿಲ್ಲ. ಹೀಗಾಗಿ ರೈತರು ಹೊಸ ಸೀರೆ ಖರೀದಿ ಮಾಡುವ ಅನಿವಾರ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಬೆಳೆ ಉಳಿಸಿಕೊಳ್ಳಬೇಕಾಗಿದೆ. ಆ ಗುಡ್ಡಗಾಡ ಪ್ರದೇಶಕ್ಕೆ ಎತ್ತಿಕೊಂಡಿರ್ತಕ್ಕಂಥ ರೈತನ ಜಮೀನುಗಳ ಬೆಳೆ ರಕ್ಷಣೆಗೋಸ್ಕರ ಅಡಿವೆಂದಿಗಳ ಹರಬಟ್ಟಗ ರೈತ ಏನದಂದ್ರೆ ಆ ಬೆಳ್ಳಿ ಮುಳ್ಳು ತಂತಿ ಹಾಕಿದ್ರು ಕೂಡ ಅವು ಮುರಿದಾಕಿ ಬೆಳೆ ಹಾಳು ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ ಆಗಿದೆ. ಹಾಗಾಗಿ ರೈತ ಏನದಂದ್ರೆ ಹೊಸ ಹೆಡೆ ಏನಂದ್ರೆ ಹೊಲ ಸುತ್ತ ಕಡೆ ಎಲ್ಲ ಸೀರೆಗಳು ಕಟ್ಟತಕ್ಕಂಥ ಬೆಳೆ ರಕ್ಷಣೆಗೆ ಸೀರೆ ಮೊರೆ ಹೋಗಿರ್ತಕ್ಕಂಥ ರೈತ ದುರದೃಷ್ಟಕರ. ಏನೇ ಆಗಲಿ, ಕಾಡಂಚಿನ ರೈತರು ಕಾಡ ಹಂದಿಗಳ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ರೈತರ ನೆರವಿಗೆ ನಿಲ್ಲಬೇಕು ಅನ್ನೋದು ರೈತರ ಆಶಯ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. 41 ಪುಟಗಳ ಡೆತ್ ನೋಟ್, ಸಾವಿಗೂ ಟೈಮ್ ಟೇಬಲ್. ಪತ್ನಿ ಕಾನೂನು ಹೋರಾಟದಿಂದ ಬೇಸತ್ತಿದ್ದ. ಜಸ್ಟಿಸ್ ಈಸ್ ಡ್ಯೂ ಅಂತ ಬೋರ್ಡ್ ಹಾಕಿಕೊಂಡು ನೇಣಿಗೆ ಶರಣಾಗಿದ್ದ ಟೆಕ್ಕಿ ಸಾವು ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿಯಾಗ್ತಾ ಇದೆ. ಅದಕ್ಕೆ ಈಗ ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅತುಲ್ ಸುಭಾಷ್ ಎಂಬ ಟೆಕ್ಕಿ ಆತ್ಮಹತ್ಯೆ ಪ್ರಕರಣ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಜಸ್ಟಿಸ್ ಇಸ್ ಡ್ಯೂ ಎಂಬ ಬೋರ್ಡ್ ಕತ್ತಿಗೆ ಹಾಕಿಕೊಂಡು ಜೊತೆಗೆ ಗೋಡೆಗೂ ಅಂಟಿಸಿಕೊಂಡು ನೇಣಿಗೆ ಶರಣಾಗಿದ್ದ. ಆತ್ಮಹತ್ಯೆಗೆ ಮೊದಲೇ ಪ್ಲಾನ್ ಮಾಡಿದ್ದು ಡೆತ್ ನೋಟ್ ಅನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿದ್ದ. ಇದೆಲ್ಲದರ ನಡುವೆ ವಿಡಿಯೋ ಮಾಡಿ ಎಲ್ಲವನ್ನ ಹೇಳಿಕೊಂಡಿದ್ದ. ಈ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತನಗೆ ಸಾವಿನ ನಂತರವಾದ್ರೂ ನ್ಯಾಯ ಸಿಗಲಿ ಅಂತ ತನ್ನ ಪ್ರಾಣವನ್ನೇ ಬಿಟ್ಟ ಅತುಲ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೇಸ್ ಸಂಬಂಧ ಎಫ್ಐಆರ್ ದಾಖಲಿಸಿರೋ ಮಾರತ್ಹಳ್ಳಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಉತ್ತರ ಪ್ರದೇಶ ಮೂಲದ ಅತುಲ್ 2019ರಲ್ಲಿ ಮದುವೆ ಆಗಿದ್ದ. ಆರಂಭದಲ್ಲಿ ಜೀವನ ಚೆನ್ನಾಗಿಯೇ ಆಗಿತ್ತು. ಒಂದು ಮಗು ಕೂಡ ಇತ್ತು. ಆದರೆ ಅಷ್ಟರಲ್ಲಾಗಲೇ ಜಗಳ ಶುರು ಆಗಿತ್ತು. ಆತನ ಪತ್ನಿ ಹಣಕ್ಕಾಗಿ ಪೀಡಿಸೋಕೆ ಶುರು ಮಾಡಿದ್ಲಂತೆ. ಹೀಗೆ ಹಣಕ್ಕಾಗಿ ಶುರುವಾದ ಜಗಳ ಕೋರ್ಟ್ ಕಚೇರಿವರೆಗೂ ತಲುಪಿದೆ. ಧನಪಿಶಾಚಿ ಹೆಂಡತಿ ಅತುಲ್ ಪತ್ನಿ ಹಣಕ್ಕಾಗಿ ಪೀಡಿಸುತ್ತಿದ್ಲಂತೆ. ಆಕೆ ತಂದೆ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ರು. ಅದಕ್ಕೂ ಅತುಲ್ ಕಾರಣ ಎಂದು ಪತ್ನಿ ದೂರು ನೀಡಿದ್ಲು. ಇಷ್ಟೇ ಅಲ್ಲದೆ ವರದಕ್ಷಿಣೆ ಕಿರುಕುಳ, ಅಸಮರ್ಪಕ ಲೈಂಗಿಕ ಸಂಪರ್ಕ ಸೇರಿ ಒಟ್ಟು 9 ಕೇಸ್ಗಳನ್ನ ಅತುಲ್ ವಿರುದ್ಧ ದಾಖಲಿಸಿದ್ಲು. ಮಗನ ಮುಖ ನೋಡೋಕು 30 ಲಕ್ಷ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ಲಂತೆ. ಇದೆಲ್ಲದರಿಂದ ಬೇಸತ್ತಿದ್ದ ಅತುಲ್ ನ್ಯಾಯ ಬಾಕಿ ಇದೆ ಅನ್ನೋ ಬೋರ್ಡ್ ಹಾಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ. ಈ ಬಗ್ಗೆ ಈಗ ಮಾರತ್ತಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಅತುಲ್ ಪತ್ನಿ, ಮಾವ, ಬಾಮೈದ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಡಿಯೋದಲ್ಲಿ ಅತುಲ್ ತನ್ನ ಸಾವಿನ ರಹಸ್ಯ ಹೇಳಿದ್ರೆ ಆತನ ಸ್ನೇಹಿತ ಪಾಟೀಲ್ ಘಟನೆ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳಿದ್ದಾರೆ. ನನ್ನ ಗೆಳೆಯನ ಸಾವು ವ್ಯವಸ್ಥಿತ ಕೊಲೆ, ಆತನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಧ್ವನಿ ಎತ್ತೋದ್ರ ಜೊತೆಗೆ ನಾಳೆ ಕ್ಯಾಂಡಲ್ ಮಾರ್ಚ್ ಮಾಡಿ ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ. ವೈಫ್ ಏನಂತ ಹೇಳ್ತಾರೆ ಅಂದ್ರೆ, ನಿನ್ನ ಮಗುಗೆ ನನ್ನ ಮಕ ತೋರಿಸ್ಬೇಕು ಅಂತಂದ್ರೆ ನೀನು ನನಗೆ 30 ಲಕ್ಷ
ಲಕ್ಷ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಇಡ್ತಾರೆ. ಟೋಟಲ್ 9 ಕೇಸಲ್ಲಿ ಮೊದಲೇ ಕೇಸಲ್ಲಿ ಇವ್ರಿಗೆ ಏನಂತ ಹಾಕಿದ್ದಾರೆ, 302 ಮರ್ಡರ್ ಕೇಸ್ ಅಂತ ಹಾಕಿದ್ದಾರೆ. ಆಮೇಲೆ 370 ಅಂತ ಅಂದ್ಬಿಟ್ಟು ಅನ್ಯಾಚುರಲ್ ಸೆಕ್ಸ್ಗೆ ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಕೋರ್ಟಿಂದ 2 ವರ್ಷದಲ್ಲಿ 120 ಡೇಟ್ಗಳು ಬಂದಿದ್ದಾವೆ. ಅದರಲ್ಲಿ ಸರಿಸುಮಾರು 40ರಿಂದ ಮೇಲ್ಪಟ್ಟು ಡೇಟ್ಗಳನ್ನ ಇವರು ಅಟೆಂಡ್ ಮಾಡಿದ್ದಾರೆ. ಎಫ್ಐಆರ್ನಲ್ಲಿರೋ ಅತುಲ್ ಪತ್ನಿ ಸೇರಿ 4ವರಿಗೂ ನೋಟಿಸ್ ಕೊಡೋಕೆ ಪೊಲೀಸರು ಮುಂದಾಗಿದ್ದಾರೆ. ಪ್ರತ್ಯೇಕ ತಂಡ ರಚಿಸಿ ತನಿಖೆ ನಡೆಸಲಾಗ್ತಿದ್ದು, ಅತುಲ್ ಸಾವಿಗೆ ಕಾರಣ ಏನು ಅನ್ನೋದು ತನಿಖೆ ನಂತರ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ತುತ್ತಾಗ್ತಾ ಇತ್ತು. ಇದರಿಂದ ತಮ್ಮ ಬೆಳೆ ಬಚಾವ್ ಮಾಡಿಕೊಳ್ಳೋದಕ್ಕೆ ಅನ್ನದಾತ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ಯಾದಗಿರಿ ರೈತರಿಗೆ ಕಾಡು ಹಂದಿ ಕಾಟ. ಬೆಳೆ ಉಳಿಸಿಕೊಳ್ಳಲು ಅನ್ನದಾತ ಮಾಸ್ಟರ್ ಪ್ಲಾನ್. ಕಷ್ಟಪಟ್ಟು ಮಳೆ ಬಿಸಿಲನ್ನ ಲೆಕ್ಕಿಸದೆ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನ ಬೆಳೆಯುತ್ತಾನೆ. ಆದ್ರೆ ಇನ್ನೇನು ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂಬಂತೆ ಕಾಡು ಪ್ರಾಣಿಗಳು ಹೊಲಕ್ಕೆ ನುಗ್ಗಿ ಎಲ್ಲವನ್ನೂ ನಾಶ ಮಾಡ್ತಿತ್ತು. ಇದರಿಂದ ಬೇಸತ್ತ ಅನ್ನದಾತ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಇದೇನಪ್ಪ, ರೈತ ಹೊಲಗದ್ದೆಗಳಲ್ಲಿ ಹೀಗೆ ಸೀರೆಗಳೇ ಕಾಣಿಸುತ್ತಿದೆ ಅಂತ ಅನ್ಕೊಂಡ್ರ? ಇದೇ ಆ ಮಾಸ್ಟರ್ ಪ್ಲಾನ್. ಕಾಡು ಹಂದಿಗಳ ಹಾವಳಿಯಿಂದ ಬೆಳೆ ಉಳಿಸಿಕೊಳ್ಳಲು ರೈತ ಸೀರೆ ಮೊರೆ ಹೋಗಿದ್ದಾನೆ. ಯಾದಗಿರಿಯ ಗುರುಮಟ್ಕಲ್ ತಾಲೂಕಿನ ಅಲ್ಲಿಪುರ ತಾಂಡ ಸೇರಿ ಕಾಡಂಚಿನ ಗ್ರಾಮಗಳಲ್ಲಿ ಜಮೀನಿನಲ್ಲಿದ್ದ ಬೆಳೆ ಉಳಿಸಿಕೊಳ್ಳಲು ಹೊಸದೊಂದು ಮಾರ್ಗ ಕಂಡುಕೊಂಡಿದ್ದಾರೆ. ಇನ್ನು ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಸೀರೆ ಖರೀದಿ ಮಾಡ್ತಿದ್ದಾರೆ. ಮೊದಲೆಲ್ಲ ರಂಗಂಪೇಟೆ, ಹೈದರಾಬಾದ್ ಭಾಗದಲ್ಲಿ ಹಳೆಯ ಸೀರೆಗಳು ಸಿಕ್ತಿದ್ವು. ಆದ್ರೆ ಈಗ ಅದು ಸಹ ಸಿಕ್ತಿಲ್ಲ. ಹೀಗಾಗಿ ರೈತರು ಹೊಸ ಸೀರೆ ಖರೀದಿ ಮಾಡುವ ಅನಿವಾರ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಬೆಳೆ ಉಳಿಸಿಕೊಳ್ಳಬೇಕಾಗಿದೆ. ಆ ಗುಡ್ಡಗಾಡ ಪ್ರದೇಶಕ್ಕೆ ಎತ್ತಿಕೊಂಡಿರ್ತಕ್ಕಂಥ ರೈತನ ಜಮೀನುಗಳ ಬೆಳೆ ರಕ್ಷಣೆಗೋಸ್ಕರ ಅಡಿವೆಂದಿಗಳ ಅರ್ಭಟಗ ರೈತ ಏನದಂದ್ರೆ ಆ ಪಿಳ್ಳಿ ಮುಳ್ಳು ತಂತಿ ಹಾಕಿದ್ರು ಕೂಡ ಅವು ಮುರಿದಾಕಿ ಬೆಳೆ ಹಾಳು ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ ಆಗಿದೆ. ಹಾಗಾಗಿ ರೈತ ಏನದಂದ್ರೆ ಹೊಸ ಹೆಡೆ ಏನಂದ್ರೆ ಹೊಲ ಸುತ್ತ ಕಡೆ ಎಲ್ಲ ಸೀರೆಗಳು ಕಟ್ಟತಕ್ಕಂಥ ಬೆಳೆ ರಕ್ಷಣೆಗೆ ಸೀರೆ ಮೊರೆ ಹೋಗಿರ್ತಕ್ಕಂಥ ರೈತ ದುರದೃಷ್ಟಕರ. ಏನೇ ಆಗಲಿ ಕಾಡಂಚಿನ ರೈತರು ಕಾಡ ಹಂದಿಗಳ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ರೈತರ ನೆರವಿಗೆ ನಿಲ್ಲಬೇಕು ಅನ್ನೋದು ರೈತರ ಆಶೆ. ರೈತ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ತುತ್ತಾಗ್ತಾ ಇತ್ತು. ಇದರಿಂದ ತಮ್ಮ ಬೆಳೆ ಬಚಾವ್ ಮಾಡಿಕೊಳ್ಳೋದಕ್ಕೆ ಅನ್ನದಾತ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ಯಾದಗಿರಿ ರೈತರಿಗೆ ಕಾಡು ಹಂದಿ ಕಾಟ. ಬೆಳೆ ಉಳಿಸಿಕೊಳ್ಳಲು ಅನ್ನದಾತ ಮಾಸ್ಟರ್ ಪ್ಲಾನ್. ಕಷ್ಟಪಟ್ಟು ಮಳೆ ಬಿಸಿಲನ್ನ ಲೆಕ್ಕಿಸದೆ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನ ಬೆಳೆಯುತ್ತಾನೆ. ಆದ್ರೆ ಇನ್ನೇನು ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂಬಂತೆ ಕಾಡು ಪ್ರಾಣಿಗಳು ಹೊಲಕ್ಕೆ ನುಗ್ಗಿ ಎಲ್ಲವನ್ನೂ ನಾಶ ಮಾಡ್ತಿತ್ತು. ಇದರಿಂದ ಬೇಸತ್ತ ಅನ್ನದಾತ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಇದೇನಪ್ಪ, ರೈತ ಹೊಲಗದ್ದೆಗಳಲ್ಲಿ ಹೀಗೆ ಸೀರೆಗಳೇ ಕಾಣಿಸುತ್ತಿದೆ ಅಂತ ಅನ್ಕೊಂಡ್ರ? ಇದೇ ಆ ಮಾಸ್ಟರ್ ಪ್ಲಾನ್. ಕಾಡು ಹಂದಿಗಳ ಹಾವಳಿಯಿಂದ ಬೆಳೆ ಉಳಿಸಿಕೊಳ್ಳಲು ರೈತ ಸೀರೆ ಮೊರೆ ಹೋಗಿದ್ದಾನೆ. ಯಾದಗಿರಿಯ ಗುರುಮಟ್ಕಲ್ ತಾಲೂಕಿನ ಅಲ್ಲಿಪುರ ತಾಂಡ ಸೇರಿ ಕಾಡಂಚಿನ ಗ್ರಾಮಗಳಲ್ಲಿ ಜಮೀನಿನಲ್ಲಿದ್ದ ಬೆಳೆ ಉಳಿಸಿಕೊಳ್ಳಲು ಹೊಸದೊಂದು ಮಾರ್ಗ ಕಂಡುಕೊಂಡಿದ್ದಾರೆ. ಇನ್ನು ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಸೀರೆ ಖರೀದಿ ಮಾಡ್ತಿದ್ದಾರೆ. ಮೊದಲೆಲ್ಲ ರಂಗಂಪೇಟೆ, ಹೈದರಾಬಾದ್ ಭಾಗದಲ್ಲಿ ಹಳೆಯ ಸೀರೆಗಳು ಸಿಕ್ತಿದ್ವು. ಆದ್ರೆ ಈಗ ಅದು ಸಹ ಸಿಕ್ತಿಲ್ಲ. ಹೀಗಾಗಿ ರೈತರು ಹೊಸ ಸೀರೆ ಖರೀದಿ ಮಾಡುವ ಅನಿವಾರ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಬೆಳೆ ಉಳಿಸಿಕೊಳ್ಳಬೇಕಾಗಿದೆ. ಆ ಗುಡ್ಡಗಾಡ ಪ್ರದೇಶಕ್ಕೆ ಎತ್ತಿಕೊಂಡಿರ್ತಕ್ಕಂಥ ರೈತನ ಜಮೀನುಗಳ ಬೆಳೆ ರಕ್ಷಣೆಗೋಸ್ಕರ ಅಡಿವೆಂದಿಗಳ ಅರ್ಭಟಗ ರೈತ ಏನದಂದ್ರೆ ಆ ಪಿಳ್ಳಿ ಮುಳ್ಳು ತಂತಿ ಹಾಕಿದ್ರು ಕೂಡ ಅವು ಮುರಿದಾಕಿ ಬೆಳೆ ಹಾಳು ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ ಆಗಿದೆ. ಹಾಗಾಗಿ ರೈತ ಏನದಂದ್ರೆ ಹೊಸ ಹೆಡೆ ಏನಂದ್ರೆ
ಹೊಲ ಸುತ್ತ ಕಡೆ ಎಲ್ಲ ಸೀರೆಗಳು ಕಟ್ಟತಕ್ಕಂಥ, ಬೆಳೆ ರಕ್ಷಣೆಗೆ ಸೀರೆ ಮೊರೆ ಹೋಗಿರ್ತಕ್ಕಂಥ ರೈತ ದುರದೃಷ್ಟಕರ. ಏನೇ ಆಗಲಿ ಕಾಡಂಚಿನ ರೈತರು ಕಾಡಹಂದಿಗಳ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ರೈತರ ನೆರವಿಗೆ ನಿಲ್ಲಬೇಕು ಅನ್ನೋದು ರೈತರ